ಹಲೋ ಹಾಯ್ ನಮಸ್ಕಾರ ಕರ್ನಾಡು. ಒಂದೊಂದು ಓನ್ಲಿ ರಿಚ್ ಕಿಡ್ ಆದಂತ ವಿಶಾಲ್ ಅವ್ರ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ. ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ಟು ಬಂದವಳೆ. ವೆಲ್ಕಮ್ ಟು ದ ಬ್ಲಾಗ್. ಅದೇ ಸ್ಕೂಲ್ ಟೈಮಲ್ಲಿ ಕ್ಲಿನ್ಸ್ ಆಗಿದ್ದಿಲ್ಲ. ಈಗ ಕೇಕ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವಾಗ. ನಾನು ಸರ್ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸರ್, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೊ ಗೈಸ್ ಅಡ್ಮಿಟ್ ಆಗಬೇಕು ಅನ್ಕೊಂಡೆ. ಮಂಜೂರಿ ಹಾಂ ಅದಂತೂ ಡ್ಯೂಡ್ ಯಾವಾಗ ಮದುವೆ? ಓಕೆ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಹಲೋ ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ ವಿ ಜಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಸೊ ಈಗಾಗಲೇ ನೀವು ಟೈಟಲ್ ಮತ್ತು ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಈಗ ಡೈರೆಕ್ಟ್ ನಾವು ಹೋಗ್ಬಿಟ್ಟು ವಿನಿನ ಮೀಟ್ ಮಾಡೋಣ. ವಿನಿನ ಮೀಟ್ ಮಾಡಿ ಅಲ್ಲಿಂದ ಸಂತು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ ಇನ್ನೊಬ್ರು ಮನೆಗೆ ಹೋಗ್ಬೇಕು. ಸೊ ಗೈಸ್ ಫೈನಲಿ ಬಂದು ವಿನಿನ ಮೀಟ್ ಮಾಡಿಕೊಂಡು, ಸೊ ನೋಡಿ ಗಾಡಿ ತಗೊಂಡು ಇಲ್ಲಿ ಉಡುಪಿ ಕೆಫೆಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಹೊರಡೋಣ. ಸೊ ಗೈಸ್ ಫೈನಲಿ ಸಂತು ಮನೆಗೆ ಬಂದಿದ್ದೀವಿ. ಸೊ ಏನು ಮಾಡ್ತಿದ್ದೀವಿ? ಈಟ್ 5 ಸ್ಟಾರ್ ಡೂ ನಥಿಂಗ್. ಸೊ ಗೈಸ್ ಈಗ ಸಂತು ಮನೆಯಿಂದ ಬಂದಿದ್ದೀವಿ. ನಮ್ಮ ಗ್ಯಾಂಗ್ನ ಒಂದೊಂದು ಓನ್ಲಿ ರಿಚ್ ಕಿಡ್ ಆದಂತ ವಿಶಾಲ್ ಅವ್ರ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನಾನು ವಿನಿ, ಸಂತು ಹೋಗ್ತಿದ್ದಾನೆ, ಇನ್ನೊಂದು ಜನ ಬಂದಿರೋ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ. ಸೊ ಅಣ್ಣ ಇಲ್ಲಿ ವೆಯ್ಟ್ ಮಾಡ್ತಿದ್ದಾನೆ, ಇಲ್ಲೇ ಇರೋದು ಅವ್ರ ಮನೆ ಬನ್ನಿ ಹೋಗೋಣ. ನೋಡಿ ಗೈಸ್ 11 ಗಂಟೆಗೆ ಬಂದ್ರಿ ಅಂದ್ಬಿಟ್ಟು ಇವಾಗ 11:40 ಆಗಿದೆ. ಇವಾಗ ಬಂದವಳೆ, ಅದು ನೋಡಿ ಹೆಂಗವಳೆ, ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ಟು ಬಂದವಳೆ. ಸೊ ರಾತ್ರಿ 2 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಏನು ಬೇಗ ಎದ್ದೇಳೋದಲ್ಲಿ ಸಾಕನಿದ್ದೆ. ಸೊ ಗೈಸ್ ಫೈನಲಿ ಇವ್ರ ಮನೆ ಹತ್ರ ಬಂದಿದ್ದೀವಿ. ಈಗ ಅಕ್ಕ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡು ಹೋಯ್ತಾವಳೆ. ಹೇಳದ್ನಲ್ಲ ನಮ್ಮ ಗ್ಯಾಂಗ್ನ ಒಂದೊಂದು ಓನ್ಲಿ ರಿಚ್ ಕಿಡ್. ಯಾ, ಸೊ ಫ್ರೆಂಡ್ಶಿಪ್ ಡೇಗೆ ಎಲ್ಲರಿಗೂ ಪಾರ್ಟಿ ಕೊಡ್ತಾರೆ ಗೈಸ್ ರಿಚ್ ಕಿಡ್. ಇಲ್ಲಿ ಇನ್ನೊಬ್ರು ಇದ್ದಾರೆ ಮೇಡಮ್. ಹಾಯ್ ಗೈಸ್, ವೆಲ್ಕಮ್ ಟು ದ ಬ್ಲಾಗ್. ವೆಲ್ಕಮ್ ಟು ದಿ ಬ್ಲಾಗ್. ಇವತ್ತು ನಾವು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಮ್ದು ಇಂಟ್ರಡಕ್ಷನ್ ಕೊಟ್ಬಿಡಿ, ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಯಾ ಇವ್ರು ಗೊತ್ತಾ ನಿಮಗೆ? ಸಂತು, ವಿನಿ. ಯಾ ಮ್ಯಾಮ್, ವೆಲ್ಕಮ್ ಟು ದ ಬ್ಲಾಗ್. ಥ್ಯಾಂಕ್ ಯು. ಯಾ, ಹೆಂಗ ಅನ್ನಿಸ್ತಿದೆ ಆಫ್ಟರ್ ಲಾಂಗ್ ಟೈಮ್? ಖುಷಿ ಆಗ್ತಿದೆ. ಫ್ರೆಂಡ್ಶಿಪ್ ಡೇ ದಿನ ಎಲ್ಲರೂ ಸಿಕ್ಕಿರೋದು. ಓಕೆ, ಅದು ಅನ್ಎಕ್ಸ್ಪೆಕ್ಟೆಡ್. ಎಸ್, ಪ್ಲಾನ್ ಮಾಡ್ಬಿಟ್ಟು ಮತ್ತೆ ಫ್ರೆಂಡ್ಶಿಪ್ ಡೇ ಪ್ಲಾನ್ ಮಾಡಿದ್ದಿಲ್ಲ ಮುಂಚೆ ನಾವು. ಗೊತ್ತು ಬಿಡ್ರು, ನೀವೆಲ್ಲ ಹೆಂಗ್ ಪ್ಲಾನ್ ಮಾಡ್ತೀವಿ? ಇಲ್ಲ ಮಾಡಿಲ್ಲ. ನೋಡು ಡ್ಯೂಡ್, ನಾವು ರೀಲ್ಸ್ ಮಾಡಿ ಕಳ್ಸ್ಕೊಂತ ಇಲ್ಲ. ಅದು ಬೇರೆ ಅಷ್ಟೇ. ಐ ನೋ ಅಬೌಟ್ ಮೈ ಗ್ಯಾಂಗ್. ಸೊ ವೇರ್ ಇಸ್ ಫ್ರೆಂಡ್ಶಿಪ್ ಬ್ಯಾಂಕ್? ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಜೆಪ್ಟಲ್ಲಿ ಆರ್ಡರ್ ಮಾಡೋಣ, ಬರುತ್ತೆ. ಕ್ರಿಂಜ್ ಅಲ್ವಾ? ಅದೇ ಸ್ಕೂಲ್ ಟೈಮಲ್ಲಿ ಕ್ಲಿನ್ಸ್ ಆಗಿದ್ದಿಲ್ಲ. ಅದು ನಾನು ಎಲ್ಲರ ಹತ್ರ ಹೋಗಿ ಕೈ ಇವಾಗ ಅದು ಕ್ರಿಂಜ್ ಗೈಸ್. ನಾನು ಯಾವತ್ತೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಲ್ಲ. ಇವತ್ತು ಸ್ಟೇಟಸ್ ಕೂಡ ಹಾಕಿಲ್ಲ ನಾನು. ಯಾ ಸ್ಟೇಟಸ್ ಹಾಕಿಲ್ಲಪ್ಪ. ಯಾ ಮನ್ಸಲ್ಲಿ ಇರ್ಬೇಕಲ್ಲ. ಸರ್ವೆಂಟ್ ಜ್ಯೂಸ್ ತಗೊಂಡ್ಬಂದವ್ರೆ. ತೆಲುಗಲ್ಲಿ ಒಂದು ಡೈಲಾಗ್ ಗುಂಡೆಲ್ಲ ಒಂದಾಲಿ ಅಂತ. ಯಾ ಫ್ರೆಂಡ್ಶಿಪ್ ಎಲ್ಲ ಮನ್ಸಲ್ಲಿ ಇರ್ಬೇಕಷ್ಟೇ. ಜ್ಯೂಸ್ ಕೊಟ್ಟಿದ್ದಾರೆ ಗೈಸ್, ಜ್ಯೂಸ್ ಕುಡಿಯೋರು. ಸೊ ಗೈಸ್ ಹೇಳದ್ನಲ್ಲ ನಮ್ಮ ಗ್ಯಾಂಗ್ನ ಒಂದೊಂದು ಓನ್ಲಿ ರಿಚೆಸ್ಟ್ ಪರ್ಸನ್ ರಿಚ್ ಕಿಡ್ ವಿಶಾಲು ಅಂತ. ಸೊ ಅವ್ರದ್ದು ನಾಳೆ ಬರ್ತಡೇ ಇದೆ. ಸೊ ನಾಳೆ ಮತ್ತೆ ನಾವು ಬರೋಕ್ಕಾಗಲ್ಲ ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಇವತ್ತೇ ಕಟ್ ಮಾಡಿಸ್ತಾ ಇದೀವಿ. ಸೊ ಇಲ್ಲಿ ಕೇಕ್ ಕ್ರಾಫ್ಟ್ ಅಂತ ಯಾವುದೋ ಒಂದು ಹೊಸ ಸ್ಟೋರ್ ಓಪನ್ ಆಗಿದೆ ಗೈಸ್. ಸೊ ಇಲ್ಲಿ ಕೇಕ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವಾಗ ನಾನು ಸಂತು. ಸೊ ಬನ್ನಿ ನೋಡೋಣ ಕೇಕ್ ಯಾವುದು ಅಂತ ಫೈನಲೈಸ್ ಮಾಡಿ ತಗೊಂಡೋಗೋಣ. ಮತ್ತೆ ಯಾವ್ದು ಚೆನ್ನಾಗೈತೆ? ಚಾಕ್ಲೇಟ್ ಫ್ಲೇವರ್ಗೆ ಹೋಗೋಣವಾ? ಸೊ ಗೈಸ್ ಫೈನಲಿ ಕೇಕ್ನ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ದೀವಿ. ಸೊ ನೇಮ್ ಬರ್ಸಕ್ಕೆ ಕೊಟ್ಟಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ತೊಗೊಂಡು ಹೋಗ್ತಿರೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ಸ್ ಏನು ಅಂತ. ಸೊ ಕೇಕ್ಸ್ ಮಸ್ತ್ ಪ್ರೀಮಿಯಮ್ ಆಗಿದೆ ಗೈಸ್. ಇದು ಜಂಬೂ ಸವಾರಿದ್ದೇನೆ ಬಸ್ ಸ್ಟ್ಯಾಂಡಲ್ಲಿರೋದು. ಸೊ ನೋಡಿ ಯಾರಾದರೂ ಈ ಸೈಡ್ ಬಂದಾಗ ಇದ್ರೆ ಚೆಕ್ಔಟ್ ಮಾಡ್ಬೋದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ನೋಡಿ ಗೈಸ್ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ನಮಗೆ ಆ್ಯಪಲ್ ಕೇಕ್ ಕೊಟ್ಟಿದ್ದಾರೆ. ಸೊ ಕೇಕ್ ಆ್ಯಂಡ್ ಕ್ರಾಫ್ಟಲ್ಲಿ ಗೈಸ್ ನೋಡಿ, ಇದು ಚಿಕ್ಕದೊಂದು ಕೇಕ್ ಕೊಟ್ರಲ್ಲ ಅವರು ನಮಗೆ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ. ಸೊ ಅದನ್ನು ತಗೊಂಡು ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ದೊಡ್ಡ ಕೇಕ್ ಈಚೆ ಇಟ್ಬಿಟ್ಟು ಹೋಗೋಣ. ಬನ್ನಿ ಒಳಗಡೆ ಹೋಗೋಣ. ಇಲ್ಲ ಇಟ್ರಿ ಮಚ್ಚ. ವಿಶಾಲು, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಗೈಸ್ ನೋಡಿ ಬರ್ತಡೇ ಕೇಕ್ ತಗೊಂಡ್ಬಂದಿದ್ವಿ. ಥ್ಯಾಂಕ್ ಯು.
ಇವಾಗ ಅಸಲಿ ಕೇಕ್ ರಿವೀಲ್ ಮಾಡೋಣ ಗೈಸ್. ಸೊ ಗೈಸ್ ಈಗ ಒಂದು ಸ್ವಲ್ಪ ಅಡ್ಡೆ ಹೊಡ್ಕೊಂಡು ಇದ್ದೀವಿ, ಕೇಕ್ ಎಲ್ಲ ತೊಗೊಂಬಂದಿದ್ದೀವಿ, ಇನ್ನೂ ಕಟ್ ಮಾಡಿಸಿಲ್ಲ. ಸೊ ಈಗ ಊಟ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬನ್ನಿ ಹೋಗಿ ಊಟ ಮಾಡೋಣ. ಸೊ ಗೈಸ್ ಫೈನಲಿ ಊಟ ಎಲ್ಲ ಮಾಡಿದ್ವಿ. ಸೊ ಊಟ ಮಾಡ್ಬೇಕಾದ್ರೆ ಜಾಸ್ತಿ ಏನು ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಈಗ ಟೆರೆಸ್ಗೆ ಹೋಗ್ತಾ ಇದ್ದೀವಿ ಗೈಸ್ ಮಾಡೋಕ್ಕೆ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ. ಸೊ ನಮ್ಮ ಗ್ಯಾಂಗ್ನ ಒನ್ ಆ್ಯಂಡ್ ಓನ್ಲಿ ರಿಚ್ ಕಿಡ್ ವಿಶಾಲಾಕ್ಷಿ ಅವರು ಇವರೇ. ಯಾ ಸೊ ಗೈಸ್ ಟೆರೆಸ್ಗೆ ಕರ್ಕೊಂಡು ಬಂದಿದ್ದಾರೆ ಗೈಸ್. ಸಿಂಟೆಕ್ಸ್ ಕ್ಲೀನ್ ಮಾಡಕತ್ತಾವ್ ನೋಡಿದೀನಿ. ಯಾಕೋ ಮಚ್ಚ ಮೇಲೆ ಹತ್ಬಿಟ್ಟಿದ್ಯಾ? ಜೀವನದ ಮೇಲೆ ಜಿಗುಪ್ಸೆನಾ? ಏ ಮಚ್ಚ ಬೇಡ ಮಚ್ಚ, ಅಂತ ಕೆಲಸ ಎಲ್ಲ ಮಾಡಬೇಡ ಮಚ್ಚ. ಸೊ ಗೈಸ್ ಟೆರೆಸ್ಗೆ ಬಂದಿದ್ದೀವಿ ಫೋಟೋಸ್ ತಗೊಳಕ್ಕೆ ಅಂತ. ಸೊ ಬನ್ನಿ, ಇಲ್ಲಿ ಫೋಟೋಸ್ ಎಲ್ಲ ತಗೊಂತಿದ್ದಾರೆ. ಸೊ ಎಲ್ಲರ ಹತ್ರನೂ ಅಡುಗೆ ರಿವ್ಯೂ ಕೇಳೋಣ ಬನ್ನಿ ಗೈಸ್. ಸೊ ವಿಶಾಲಾಕ್ಷಿ ಅವರೇ, ಹೆಂಗೆ ಫೀಲ್ ಆಗ್ತಿದೆ? ತುಂಬ ಖುಷಿ ಆಗ್ತಾ ಇದೆಯಾ? ಸೊ ನೋಡಿ ಗೈಸ್, ನಮ್ಮ ಗ್ಯಾಂಗ್ನ ಒನ್ ಆ್ಯಂಡ್ ಓನ್ಲಿ ರಿಚೆಸ್ಟ್ ಕಿಡ್ಡು ಫ್ರೆಂಡ್ಶಿಪ್ ಏನು ಗೆಟ್ ಟುಗೆದರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರೀಟ್. ಅಡುಗೆ ಎಕ್ಸಲೆಂಟ್ ಆಗಿತ್ತು, ಎಸ್ಪೆಷಲಿ ದ ಚಿಕನ್ ಮಂಚೂರಿ ಆ್ಯಂಡ್ ಕಬಾಬ್ ವಾಸ್ ಗುಡ್. ಮಚ್ಚಾ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಡುಗೆ ಹೆಂಗಿತ್ತು ಹೇಳಪ್ಪ? ಅಡ್ಗೆ ಮಾತ್ರ ಸಖತ್ತಾಗೆ ಇತ್ತು. ನಾನೇನೋ ಅಡ್ಮಿಟ್ ಆಗ್ಬೇಕು ಅನ್ಕೊಂಡೆ, ಅಂತ ಕೆಟ್ಟದಾಗೇನು ಇರ್ಲಿಲ್ಲ, ಪರವಾಗಿಲ್ಲ. ಹೌದು ಗೈಸ್, ಬಿರಿಯಾನಿ ಚೆನ್ನಾಗಿತ್ತು. ವೆಜ್ ಅಂತ ಹೇಳಕ್ಕಾಗಲ್ಲ, ಪರವಾಗಿಲ್ಲ, ಚೆನ್ನಾಗಿತ್ತು ಗೈಸ್. ಬಟ್ ನಂಗೆ ಇವಳು ಡೀಲ್ ಮಾಡ್ಕೊಂಡಿದ್ಲು ಗೈಸ್, ಏನೋ ಲೆಗ್ ಪೀಸ್ ಹಾಕ್ತೀನಿ ಅಂದ್ಬಿಟ್ಟು ಲೆಗ್ ಪೀಸೇ ಕೊಟ್ಟಿಲ್ಲ ಗೈಸ್ ನಂಗೆ. ನೋಡ್ ಮಚ್ಚ, ಲೆಗ್ ಪೀಸ್ ಹಾಕ್ಸ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಮಂಚೂರಿಯನ್ ನಿಜವಾಗ್ಲೂ ಚೆನ್ನಾಗಿತ್ತು. ಮಂಚೂರಿಯನ್ ವಾಸ್ ಗುಡ್ ಗೈಸ್, ಸಖತ್ತಾಗಿತ್ತು. ನನಗೆ ಪಾರ್ಸಲ್ ಅಂತೂ ಮಿಸ್ ಮಾಡಂಗೆ ಇಲ್ಲ, ಹೇಳಿದಾರೆ ಎಲ್ಲ ಬಾಕ್ಸ್ ಪಾರ್ಸಲ್ ಎಲ್ಲ ಡನ್ 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 ಡನ್. ನೋಡಿ ಗೈಸ್, ಎಲ್ಲಿ ಬಂದ್ರು ಫೋಟೋ 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 ಇರಿಬ್ರದು, ಯಾವಾಗೂ ಫೋಟೋ. ಇವಳ್ದು ಅಷ್ಟೇ ಫೋಟೋ ಫೋಟೋ, ಇನ್ನು ಸ್ಟೋರಿಗಳು ತುಂಬಿಸ್ತಾಳೆ. ಹೆಂಗಿತ್ತು ಶ್ವೇತಾ ಇವತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಫುಡ್ ಸೂಪರ್ ಆಗಿತ್ತು. ಓಕೆ, ಅದರಲ್ಲಿ ಮಂಜೂರಿ ಅದಂತೂ ಎಕ್ಸಲೆಂಟ್ ಆಗಿತ್ತು. ಓಕೆ, ಇಷ್ಟ ಆಯ್ತು. ತುಂಬಾ ದಿವಸ ಆದ್ಮೇಲೆ ಮೀಟಪ್ ಆಗ್ತಿದೀವಿ, ಆ ಖುಷಿ ಇದೆ. ಅದು ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ, ಖುಷಿ ಆಗ್ತಿದೆ. ಇನ್ನು ನೆಕ್ಸ್ಟ್ ಮೀಟಪ್ ಯಾವಾಗ ಅಂತ, ನೆಕ್ಸ್ಟ್ ಮೀಟಪ್ ಆದಾಗ ನೆಕ್ಸ್ಟ್ ಪ್ಲಾನ್ ಮಾಡಿ ನಿನ್ ಮದ್ವೆ ಆಗೋಣ. ಓಕೆ ಓಕೆ ಡ್ಯೂಡ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Good. Food. Okay, next one. What's yours? Chicken. That's not chili chicken. Chicken Manchurian. Whatever. Super ಆಗಿತ್ತು ಮಾತ್ರ. ನಿಂಬೆಹಣ್ಣು ಸೂಪರ್ ಆಗಿತ್ತು. ಲೇ, ನಿಂಬೆಹಣ್ಣು ಚೆನ್ನಾಗಿರುತ್ತೆ. ಅವಳು ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ಲ ಅಷ್ಟೇ. ಓ, ದ ಡಿಸೈನ್. ಓಕೆ ಓಕೆ ಓಕೆ. ಎಂಜಾಯ್. ಕ್ಯಾಮ್ರಾಮನ್ ಫುಲ್ ಬಿಸಿ ಆಗೋಣ. ಹುಡುಗಿರಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಕಾಂಟ್ಯಾಕ್ಟ್ ಪ್ಲೀಸ್, ನಾ ಬೇಕಿದ್ರೆ ನಂಬರ್ ಹಾಕು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಡ್ಯೂಡ್, ಯಾವಾಗ ಮದ್ವೆ? 4 ವರ್ಷ ಆದ್ಮೇಲೆ. 4 ವರ್ಷನಾ? ಫಸ್ಟ್ ನಿಂದಾಗ್ಲಿ. ನಿಮ್ದೆಲ್ಲ ಆದ್ಮೇಲೆ ನಮ್ದು. ಊಟ ಮಾಡಿ ಆಮೇಲೆ ನಾ ಮದ್ವೆ ಆಗೋದು. ಅದನ್ನ ಆ ಡೈಲಾಗ್ ನಾವ್ ಹೇಳ್ಬೇಕು ಗೈಸ್. ಇವಾಗ 4 ವರ್ಷ ಅಂತಾರ, ಆಮೇಲೆ ನಮ್ಮ ಮದ್ವೆಗೆಲ್ಲ ಮಕ್ಳಿಗೆ ಕರ್ಕೊಂಡ್ ಬರ್ತಾರೆ ಇವ್ರು. ಏನು ಮಚ್ಚ, ಅವಾಜ್ ಯುವರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಫುಡ್ಡು ಬಿರಿಯಾನಿ ಅದ್ಭುತವಾಗಿತ್ತು. ಓಕೆ ಓಕೆ, ಖುಷಿನಾ? ಫ್ರೆಂಡ್ಸ್ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ವಿ. ಬಾಯ್ ಬಾಯ್ ಗೈಸ್. ಇವಳಿಗೆ ಸುಮ್ಮನೆ ರೇಗಿಸ್ತಾ ಇದೀವಿ ಅಡುಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ, ಅದಕ್ಕೆ ಫುಲ್ಲು ಬ್ಲಾಸ್ಟ್ ಆಯ್ತಾವಳೆ ಗೈಸ್. ಚೆನ್ನಾಗಿತ್ತು. ಇಷ್ಟು ಮಾತಾಡಿ ಬಿಟ್ಟಿದ್ದೀವಿ. ಯಾ, ಇನ್ನು ರೋಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ ಗೈಸ್, ಬಟ್ ಬೇಡ ಪಾಪ ಅಂತ ಬಿಡ್ತಾ ಇದ್ವಿ. ಬೇಜಾರು ಮಾಡ್ಕೊಂತಾಳೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿದೆ. ಯಾ ಯಾ ಯಾ. ಸೊ ಗೈಸ್, ಇವಳು ನಾಳೆ ಬರ್ತಡೇ ಇದೆ ಗೈಸ್, ಅದಕ್ಕೆ ನಾಳೆ ಪಾರ್ಟಿ ಕೊಡ್ಸಿ ಅಂದರೆ ಇವತ್ತೇ ಮನೇಲಿ ಕರ್ಸ್ಬಿಟ್ಟು ಗೆಟ್ ಟುಗೆದರ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾಳೆ ಗೈಸ್. ಓಕೆ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಯಾ ಗೈಸ್, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿಬಿಡಿ ಗೈಸ್, ಹ್ಯಾಪಿ ಬರ್ಡೇ ಪಾರು ಅಂತ ಹೇಳ್ಬಿಟ್ಟು.
ಸೊ ಗೈಸ್ ಫೈನಲಿ ಎಲ್ಲ ಮುಗ್ದಿದೆ, ಈಗ ಹೊಡ್ತಾ ಇದೀವಿ. ಓಕೆ ಶಾಲು ಬಾಯ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಸರಿ ಸರಿ ಹೊಡ್ತಾ ಇದೀವಿ ಗೈಸ್. ಅವಳ